ಹೆಲೋ, ನಾನು ನಿಮ್ಮನೆ ಹುಡುಗ ಹರ್ ಸ್ಪೈಸಿ ಡೈರೀಸ್. ನಮ್ಮ ಅಮ್ಮನ ಕಿಚನ್ ಅಲ್ಲಿ ಇವತ್ತಿನ ಸ್ಪೆಷಲ್ ಏನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡಿ. ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಇದನ್ನ ಮಾಡೋಕೆ ಫಸ್ಟ್ ಒಂದು ಬೌಲ್ಗೆ ಸಣ್ಣದಾಗಿ ಹಚ್ಕೊಂಡಿರೋ ಟೊಮ್ಯಾಟೊ, ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕೊಂಡು, ಈಗ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ ಹಾಕೊಳ್ಳೋಣ. ಇವಾಗ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು, ನಾವಿಲ್ಲಿ ಪಾಸ್ತಾ ಸಾಸ್ ಯೂಸ್ ಮಾಡ್ತಾ ಇದೀವಿ, ನೀವು ಬೇಕಂದ್ರೆ ಮಯೋನೀಸ್ ಹಾಕೋಬಹುದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕೊಂಡು, ಇಲ್ಲಿ ನಾವು ಬೇಯಿಸ್ಕೊಂಡಿರೋ ಗೆಣಸನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದೀವಿ. ಆ ಪೇಸ್ಟ್ನ ಚಪಾತಿ ಹಿಟ್ಟಿಗೆ ಹಾಕೊಂಡು ನೀರ್ ಹಾಕ್ದಿರಾ ಕಲ್ಸ್ಕೊಂಡಿದೀವಿ. ನೋಡಿ, ಚಪಾತಿ ಹಿಟ್ಟು ತರ ಗಟ್ಟಿ ಕಲ್ಸ್ಕೊಂಡಿದೀವಿ. ಈಗ ದಪ್ಪ ಉಂಡೆ ತಗೊಂಡು ಸ್ವಲ್ಪ ಹಿಟ್ಟು ಹಾಕೊಂಡು ಉಜ್ಕೊಳ್ಳೋಣ. ಈ ತರ ನೋಡಿ ಚೆನ್ನಾಗಿ ಉಜ್ಬೇಕು, ಆದ್ರೆ ತುಂಬಾ ಚಪಾತಿ ತರ ತೆಳ್ಳಗ್ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರ್ಬೇಕು. ಈಗ ಈ ತರ ಉಜ್ಜಿದ್ಮೇಲೆ ಇದಕ್ಕೆ ಒಂದು ಫೋರ್ಕ್ ತಗೊಂಡು ಈ ತರ ಚುಚ್ಚಿ ಹೋಲ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ. ಇವತ್ತಿನ ಇನ್ಫಾರ್ಮೇಶನ್ ಏನಂದ್ರೆ, ಚಪಾತಿ ಸಾಫ್ಟ್ ಆಗಿ ಬರ್ಬೇಕಂದ್ರೆ ಹಿಟ್ಟು ಕಲಸುವಾಗ ಸ್ವಲ್ಪ ಹಸಿ ಹಾಲು ಹಾಕೊಂಡು ಕಲ್ಸ್ಕೊಂಡ್ರೆ ಚಪಾತಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇದೇ ತರ ಇನ್ಫಾರ್ಮೇಶನ್ಸ್ಗೆ ನಮ್ ವಿಡಿಯೋಸ್ ನೋಡ್ತಾ ಇರಿ. ಈಗ ಇದನ್ನ ಲೋ ಫ್ಲೇಮ್ ನಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಗ್ದಿಟ್ಕೊಳ್ಳೋಣ. ಈಗ ಇದಕ್ಕೆ ಪಿಜ್ಜಾ ಸಾಸ್ನ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾವು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಒಂದ್ಸರಿ ಕಟ್ ಮಾಡ್ಕೊಂಡಿದೀವಿ. ಈಗ ಮಾಡ್ಕೊಂಡಿರೋ ಟಾಪಿಂಗ್ಸ್ನ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಚೀಸ್ನ ಹಾಕೊಂಡಿದೀವಿ. ಇದನ್ನ 1 ನಿಮಿಷ ಪ್ಯಾನ್ ನಲ್ಲಿ ಬೇಯಿಸ್ಕೊಂಡಿದೀವಿ, ವಿಡಿಯೋದಲ್ಲಿ ತೋರಿಸಿರೋ ತರ. ಇವಾಗ ನೋಡಿ ಕಟ್ ಮಾಡಿ ತೋರಿಸ್ತಾ ಇದೀವಿ. ವಾವ್, ಪಿಜ್ಜಾ ತರಾನೇ ಇದೆ ಸೇಮ್. ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ವಾವ್, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಎಲ್ಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.